ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಸಡನ್ ಆಗಿ ರೆಸಿಪಿ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ರಿಯಲ್ ಎಸ್ಟೇಟ್ ಬಗ್ಗೆ ಮಾಡ್ತಾ ಇದ್ರು. ಸಡನ್ ಆಗಿ ರೆಸಿಪಿ ಬಗ್ಗೆ ಏನೇಗ್ ಮಾಡ್ತಿದ್ದಾರೆ ಅಂದ್ರೆ ಆಕ್ಚುಲಿ ನನ್ನ ಪೇಜ್ ಅಲ್ಲಿ ಬಂದ್ಬಿಟ್ಟು ಡೈಲಿ ಲಾಗ್ಸ್ ಕೂಡ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಬಂದು ಆಕ್ಚುಲಿ ನಂದು ಡೈಲಿ ಲಾಗ್ಸ್ ಅಂಡ್ ರಿಯಲ್ ಎಸ್ಟೇಟ್ ಟಿಪ್ಸ್ ಅಂದ್ರೆ ನಾನು ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಉಪಯೋಗ ಆಗ್ಲಿ ಎಲ್ಲಾರ್ಗೂ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳಿ ರಿಯಲ್ ಎಸ್ಟೇಟ್ ಟಿಪ್ಸ್ ಕೂಡ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ಆಕ್ಚುಲಿ ಏನಕ್ಕೆ ಅಂತಂದ್ರೆ ನನಗೆ ತುಂಬಾನೇ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಅದ್ರಲ್ಲಿ ಬೇರೆ ನಾನು ಆಕ್ಚುಲಿ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಐ ಮೀನ್ ಡಯಟ್ ಫುಡ್ ಅಲ್ಲಿ ಇದ್ದೀನಿ. ಸೊ ಡಯಟ್ ಫುಡ್ ಅಲ್ಲಿ ಆಕ್ಚುಲಿ ನನ್ಗೆ ಕ್ರೇವಿಂಗ್ಸ್ ಆಗ್ತಿತ್ತು, ಏನಪ್ಪಾ ಮಾಡೋದು ಏನೋ ತುಂಬಾ ಒಂಥರ ಸ್ಪೈಸಿ ಬೇಕು ಅಂತ ಅಂದಾಗ ನನಗೆ ತಲೆಯಲ್ಲಿ ಬರೋದೆ ಫಸ್ಟ್ ಲಿವರ್ ಫ್ರೈ ಅನ್ನೋದು ಕೆಲವ್ರ ಜನಕ್ಕೆ ಡೌಟ್ ಬರ್ಬೋದು, ಲಿವರ್ ಫ್ರೈ ಏನಪ್ಪಾ, ಲಿವರ್ ಅನ್ನೋದು ಪ್ರೋಟೀನ್, ಅದು ಡಯಟ್ ಅಲ್ಲಿ ಹ್ಯಾಡ್ ಮಾಡ್ಬೋದಾ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಲಿವರ್ ಬಂದ್ಬಿಟ್ಟು ರಿಚ್ ಇನ್ ಪ್ರೋಟೀನ್ ಆಯ್ತಾ. ಅದ್ರಲ್ಲಿ ಐರನ್ ಕಂಟೆಂಟ್ ಅನ್ನೋದು ಇರುತ್ತೆ. ಪ್ಲಸ್ ಏನಂತಂದ್ರೆ ವಿಟಮಿನ್ B12 ಅನ್ನೋ ಒಂದು ಹ್ಯಾಡ್ ಆಗಿರುತ್ತೆ. ಆಮೇಲೆ ವಿಟಮಿನ್ ಎ ಕೂಡ ಹ್ಯಾಡ್ ಆಗಿರುತ್ತೆ. ಇದೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ಮಸಲ್ ಗೇನ್ ಅಂಡ್ ಮಸಲ್ ರಿಪೇರ್ ಮಾಡೋದಕ್ಕೆ ಲಿವರ್ ತುಂಬಾನೇ ಒಳ್ಳೇದು. ಅದಾದ್ಮೇಲೆ ಒಳ್ಳೆ ಬ್ಲಡ್ ಸಪ್ಲೈ ಆಗತ್ತೆ, ಒಳ್ಳೆ ಬ್ಲಡ್ ಸಪ್ಲೈ ಅಂಡ್ ಒಳ್ಳೆ ಫಿಲ್ಟರ್ ಬ್ಲಡ್ ಸಪ್ಲೈ ಆಗೋದಕ್ಕೆ ಹೆಲ್ಪ್ ಮಾಡತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ವೀಕ್ಲಿ 1 ಟೈಮ್ ನಮ್ ಡಯಟ್ ಅಲ್ಲಿ ಹ್ಯಾಡ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ಐರನ್, ವಿಟಮಿನ್ B12 ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ಸೊ ಅದು ಬಂದು ಬ್ಲಡ್ ಸಪ್ಲೈ ಮಾಡೋದಕ್ಕೆ, ಬ್ಲಡ್ ಫಿಲ್ಟರ್ ಮಾಡೋದಕ್ಕೆ ತುಂಬಾ ಒಳ್ಳೇದು. ಸೊ ಇವತ್ತಿನ ರೆಸಿಪಿ ಲಿವರ್ ಸ್ಪೈಸಿ ಫ್ರೈ. ಏನೇನೆಲ್ಲ ಬೇಕು ಅಂತ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ, ಸೊ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ವಿತಿನ್ 10 to 15 ಮಿನಿಟ್ಸ್ ಅಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಲಿವರ್ ಫ್ರೈನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ಇದಕ್ಕೆ ಏನೇನು ಐಟಮ್ ಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಆನಿಯನ್ ಮತ್ತೆ ಮೆಣಸಿನ್ಕಾಯಿ, ಲಿವರು, ಇಲ್ಲಿ ಬಂದು 1/4 kg ಅಷ್ಟು ಲಿವರ್ ತಗೊಂಡಿದ್ದೀನಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಖಾರ, ಆಮೇಲೆ ಧನಿಯಾ ಪೌಡ್ರು, ಮತ್ತೆ ಚಿಲ್ಲಿ ಪೌಡರ್ ಆ್ಯಂಡ್ ಎಣ್ಣೆ ಮತ್ತು ಪೆಪ್ಪರ್. ಇಷ್ಟು ಬೇಕಾಗತ್ತೆ ಐಟಮು. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಫಸ್ಟ್ ಬಾಣಲಿ ಇಟ್ಟಿದ್ದೀನಿ. ಸೊ ಈಗ ಬಾಣಲಿ ಇಟ್ಬಿಟ್ಟು, ಸೊ ಇವಾಗ ನನಗೆ 2-3 ಸ್ಪೂನ್ಸ್ ಅಷ್ಟು ಎಣ್ಣೆ ಬೇಕು. ಎಣ್ಣೆ ಹಾಕ್ಕೊಂತಿದ್ದೀನಿ. ಸೊ ಎಣ್ಣೆ ಆದಷ್ಟು ಕಮ್ಮಿ ಹಾಕ್ಕೊಂಡ್ರೆ ಬೆಸ್ಟು, ಬಿಕಾಸ್ ಆಯಿಲ್ ಅನ್ನೋದು ಅಷ್ಟು ಒಳ್ಳೇದಲ್ಲ, ತುಂಬಾನೇ ಕಮ್ಮಿ ಯೂಸ್ ಮಾಡಬೇಕು. ಸೊ ನಾನು ಇವಾಗ ಒಂದು 2-3 ಸ್ಪೂನ್ ಅಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಯಿಲ್ ಚೆನ್ನಾಗಿ ಹೀಟ್ ಆದ್ಮೇಲೆ, ಸೊ ಏನಕ್ಕೆ ಆಯಿಲ್ ಕಮ್ಮಿ ಹಾಕ್ಬೇಕು ಅಂತಂದ್ರೆ ಕೊಲೆಸ್ಟ್ರಾಲ್ ಬರೋದ್ರಿಂದ ಡಯಟ್ಗೆ ಅಷ್ಟು ಒಳ್ಳೇದಲ್ಲ. ಸೊ ಆದಷ್ಟು ನಾನು ಎಲ್ಲದಕ್ಕೂ ಆಯಿಲ್ನ ಕಮ್ಮಿನೇ ಯೂಸ್ ಮಾಡ್ತೀನಿ. ಸೊ ಇದು ಲಿವರು ನಾನು ನೀರ್ ಇಲ್ದಿರಾನೆ, ಒಂದು ಚೂರು ನೀರ್ ಇಲ್ದಿರಾನೆ ನಾನು ಏನ್ ಮಾಡ್ತೀನಿ ಅಂದ್ರೆ ಆಯಿಲ್ ಫ್ರೈ ಮಾಡ್ಕೊಂತೀನಿ. ಸೊ ಇವಾಗ ಆಯಿಲ್ ಹಾಕಿದ್ಮೇಲೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಮತ್ತೆ ಚಿಲ್ಲಿ ಇಷ್ಟನ್ನು ನಾನು ಒಂದೇ ಸತಿ ಹಾಕೊಂಡು ಅದು ಬ್ರೌನಿಶ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂತೀನಿ. ಸೊ ಗೋಲ್ಡನಿಶ್ ಬರಬೇಕು ಆನಿಯನ್, ಬಿಕಾಸ್ ಆನಿಯನ್ ಚೆನ್ನಾಗಿ ಬೆಂದಷ್ಟು, ಆನಿಯನ್ ಚೆನ್ನಾಗಿ ಕುಕ್ ಆದಷ್ಟು ನಮ್ಗೆ ಲಿವರೇ ಅಂತ ಅಲ್ಲ, ಎಲ್ಲಾ ತರ ಅಡ್ಗೆ ಕೂಡ ಟೇಸ್ಟಿಯಾಗಿ ಬರುತ್ತೆ. ಸೊ ಇಲ್ಲಿ ಬಂದು ನೋಡಿ, 1/4 kg ಲಿವರ್ಗೆ ನಾನು 1 ಈರುಳ್ಳಿ ತಗೊಂಡಿದ್ದೀನಿ, ಆನಿಯನ್ ತಗೊಂಡಿದ್ದೀನಿ, 1 ಮೆಣಸಿನ್ಕಾಯಿ, ಮೀನ್ಸ್ ಲೈಕ್ 4 to 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ನೀವು ಜಾಸ್ತಿನೂ ಹಾಕೊಬಹುದು. ಸೊ ಈಗ ಗೋಲ್ಡಿಶ್ ಅಲ್ಲಿ ಬರೋ ಅಷ್ಟು ನಾನು ಒಂದು 1 or 2 to 3 ಮಿನಿಟ್ಸ್ ನಾನು ಬೇಯಿಸ್ಕೊಂತೀನಿ ಚೆನ್ನಾಗಿ, ಅದು ಗೋಲ್ಡಿಶ್ ಆಗ್ಬೇಕು. ಈಗ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೇಲೆ ಮಾಡ್ಕೊಂಡಿರೋದು. ಸೊ ಆದಷ್ಟು ಮನೇಲಿ ಮಾಡ್ಕೊಳ್ಳೋದನ್ನೇ ಪ್ರಿಫರ್ ಮಾಡಿ, ಔಟ್ಸೈಡ್ ಅಷ್ಟು ಒಳ್ಳೇದಿರೋದಿಲ್ಲ. ಸೊ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ನಾವು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇದಾದ್ಮೇಲೆ ಇವಾಗ ನೆಕ್ಸ್ಟ್ ಲಿವರ್ ಹಾಕ್ತಾ ಇದ್ದೀನಿ. ಸೊ ಲಿವರ್ ಚೆನ್ನಾಗಿ ತೊಳೆದು ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾನೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಇವಾಗ ಬಂದ್ಬಿಟ್ಟು ನೀರ್ ಇಲ್ದಿರಾನೆ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ನಾವು ಲಿವರ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ಲಿವರ್ ಚೆನ್ನಾಗಿ ಕುಕ್ ಮಾಡಾದ್ಮೇಲೆ ಇನ್ನೇನು ಅರ್ಶಿನದ ಪೌಡರ್ ಹಾಕ್ತಾ ಇದ್ದೀನಿ. ಸೊ ಅರ್ಶಿನದ ಪೌಡರ್ ಹಾಕಿ ಒಂದ್ ಸ್ವಲ್ಪ ಮತ್ತೆ ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ. ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ.
ಸಾಲ್ಟ್ನ ಆದಷ್ಟು ನೀವು ಕಮ್ಮಿ ಯೂಸ್ ಮಾಡಿ ಲಿವರ್ಗೆ, ಬಿಕಾಸ್ ತುಂಬಾ ಹಾಕ್ಬಿಟ್ರೆ ಸ್ಪೈಸಿ ತುಂಬಾ ಸಾಲ್ಟಿ ಅನ್ಸ್ಬಿಡುತ್ತೆ. ಲಿವರ್ಗೆ ಯಾವತ್ತೇ ಆಗ್ಲಿ ಸಾಲ್ಟ್ನ ಕಮ್ಮಿ ಹಾಕಕ್ಕೆ ಟ್ರೈ ಮಾಡಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಚಿಕನ್ಗೆ ಹಾಕೋ ತರ ಲಿವರ್ಗೆ ಹಾಕಿದ್ರೆ ತುಂಬಾ ಫುಲ್ಲಿ ಸಾಲ್ಟಿ ಅನ್ಸ್ಬಿಡುತ್ತೆ. ಸೊ ಇವಾಗ ಇದು ಸಾಲ್ಟ್ ಹಾಕಿದ್ದೀನಿ. ಸೊ ಇವಾಗ ಒಂದು 5 to 10 minutes ನಾನು ಚೆನ್ನಾಗಿ ಸಾಲ್ಟ್ ಹಾಕಾದ್ಮೇಲೆ ಕುಕ್ ಮಾಡ್ಕೊತಾ ಇದ್ದೀನಿ. ಲಿವರ್ ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ಇವಾಗ ಕುಕ್ ಆಗಿದೆ, ಒಂದು 5 to 10 minutes ನಾನು ಕುಕ್ ಮಾಡ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತೀನಿ. ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಆಕ್ಚುಲಿ ಇದನ್ನ. ಸೊ ಒಂದು 5 minutes ಮತ್ತೆ ಕುಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಲೈಕ್ 50% ಚೆನ್ನಾಗಿ ಬೆಂದಿದೆ. ಸೊ ಇದನ್ನ ಯಾವಾಗ್ಲೂ ವೀಕ್ಲಿ 1 time ಆದ್ರೂ ತಿನ್ನೋದಕ್ಕೆ ಟ್ರೈ ಮಾಡಿ, ನಾನ್ ವೆಜ್ ಇರೋರು. ಸೊ ಇವಾಗ ಏನು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊರಿಯಂಡರ್ ಒಂದು ಕೊತ್ತಂಬರಿ ಹಾಕಿ ಮತ್ತೆ ನಾನು ಒಂದು 3 minutes 2 to 3 minutes ನಾನು ಬೇಯಿಸ್ಕೊಂತಿದ್ದೀನಿ. ಸೊ ಇದನ್ನ ಅಡಿಗೆ ಬರ್ದಿರೋರು ಆರಾಮ್ಸೆ ಮಾಡ್ಕೋಬಹುದು. ಬ್ಯಾಚುಲರ್ಸ್ಗಂತೂ ಒಳ್ಳೆ ಫುಡ್ಡು. ಸೊ ಇದನ್ನ ರೈಸ್, ಬಿಸಿ ಬಿಸಿ ರೈಸು ಮತ್ತೆ ಚಪಾತಿ, ರೋಟಿ, ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡಬಹುದು. ಸೊ ಇವಾಗ ನಾನು ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ 1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ಐ ಮೀನ್ ನಾನೇ ಮನೇಲಿ ಮಾಡಿರೋದು ಇದು ಮೆಣಸಿನ ಪುಡಿ, ತುಂಬಾ ಸ್ಪೈಸಿ ಇರುತ್ತೆ. ಅದ್ರಲ್ಲೇ ನಾನು 1.5 ಸ್ಪೂನ್ ಹಾಕೋತಾ ಇದ್ದೀನಿ. ಸೊ 1 ಸ್ಪೂನ್ ಹಾಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 3 minutes ಕುಕ್ ಮಾಡ್ಕೊಂತೀನಿ. ಇದಾದ್ಮೇಲೆ ನಾನು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ 1 ಸ್ಪೂನು. ಪೆಪ್ಪರ್ ಪೌಡರ್ ಇದೇ ಆಕ್ಚುಲಿ ಪೆಪ್ಪರ್ ಪೌಡರ್ ಇಂದಾನೆ ಲಿವರ್ ಇನ್ನ ತುಂಬಾ ಟೇಸ್ಟಿಯಾಗಿ ಬರೋದು. ಸೊ ಖಾರ ಜಾಸ್ತಿ ತಿನ್ನೋರು ತುಂಬಾ ತಿನ್ನೋರು ಬೇಕಾದ್ರೆ ನೀವು 1 ಇಲ್ಲ 1.5 ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೊಳ್ಳಿ. ಈಗ ಮೇನ್ ಏನು ಅಂತಂದ್ರೆ ಇದಕ್ಕೆ 1 ಸ್ಪೂನ್ ಅಷ್ಟು ಮತ್ತೆ ಆಯಿಲ್ನ ಹಾಕೊಂಡು ಹಸಿ ಕರ್ಬೇವನ್ನ ಹಾಕಿ ಒಂದು 2 minutes ಆರ್ 1 minute ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಅದು ಗ್ರೀನಿಶ್ ಆಗೇ ಇರಬೇಕು. ಸೊ ಇದು ಇವಾಗ ಗ್ರೀನಿಶ್ ಆಗಿ ಕ್ಲೀನಾಗಿ ಫ್ರೈ ಆಗಾದ್ಮೇಲೆ ಇದನ್ನ ನಾನು ಲಿವರ್ ಫ್ರೈ ಏನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮತ್ತೆ 5 minutes ಚೆನ್ನಾಗಿ ಕುಕ್ ಮಾಡ್ಕೋತೀನಿ. ಲಾಸ್ಟ್ ಅಲ್ಲಿ ನಾವು ಇದನ್ನ ಏನು ಕರ್ಬೇವ್ನ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿ ಹಾಕ್ತಿವಲ್ಲ, ಅದೇ ತುಂಬಾ ಟೇಸ್ಟಿಯಾಗಿ ಬರೋದು. ಒಂದ್ಸತಿ ಮಾಡಿ ನೋಡಿ, ನಿಮ್ಗೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸ್ತಿದೆ. ಈ ರೆಸಿಪಿ ಆಕ್ಚುಲಿ ನನಗೆ ನಮ್ಮ ಆಂಟಿ ಹೇಳ್ಕೊಟ್ಟಿರೋದು. ಸೊ ನನ್ಗಿದು ಆಲ್ ಟೈಮ್ ಫೇವ್ರೇಟ್ ಆಗ್ಬಿಟ್ಟಿರುತ್ತೆ. ಅವ್ರಿಗಂತೂ ಯಾವಾಗ್ಲೂ ಕೇಳ್ತಿರ್ತೀನಿ ಮಾಡ್ಕೊಡಿ, ಯಾವಾಗ್ಲೂ ಮಾಡಿ ಅಂತ ಹೇಳಿ. ವೀಕ್ಲಿ 1 or 2 times ಅಂತೂ ಮಾಡಿಸ್ತಾನೆ ಇರ್ತೀನಿ. ನನ್ಗೆ ಅಂತ ಅಲ್ಲ, ನಮ್ಮ ಮನೇಲಿ ಎಲ್ಲಾರ್ಗು ಇಷ್ಟ ಇದು. ನನ್ ಮಗ ಕೂಡ ತುಂಬಾ ಇಷ್ಟಪಟ್ಟು ತಿಂತಾನೆ ಇದನ್ನ. ಸೊ ಈಗ ಆಲ್ಮೋಸ್ಟ್ ಆಗಿದೆ. ಸೊ ಜ್ಯೂಸಿ ರೆಸ್ಟೋರೆಂಟ್ ಸ್ಟೈಲ್ ಲಿವರ್ ಫ್ರೈ ರೆಡಿ. ಸೊ ಒಂದ್ಸತಿ ಟೇಸ್ಟ್ ಮಾಡಿ, ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿರುತ್ತೆ. ತುಂಬಾ ಲಿಮಿಟೆಡ್ ಐಟಮ್ ಇಂದ ಮಾಡೋದಿದು. ಸೊ ಒಂದ್ಸತಿ ಟೇಸ್ಟ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿದೆ ನೀವು ರೆಸಿಪಿ ಮಾಡಿರೋದು. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ